ನಮಸ್ಕಾರ ರೀ ದ ವರ್ಷ ಕಿಚನ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಮಾಡೋಣ ಮಸ್ತ್ ಉತ್ತರ ಕರ್ನಾಟಕ ಹಣ್ಣು ಮೆಣಸಿನ್ಕಾಯಿ ಚಟ್ನಿ. ಫಸ್ಟ್ ಏನದಲ್ರಿ, ಹಣ್ಣು ಮೆಣಸಿನ್ಕಾಯಿ ಸಣ್ಣಗೆ ಮುರ್ಕೊಂಡು ಉಪ್ಪಿನೊಳಗೆ ನೆನಿಡಬೇಕು. ಯಾಕಂತಂದ್ರೆ ಅದು ಚಟ್ನಿ ಮಾಡಬೇಕಾದ್ರೆ ಸುಲಭ ಆಗ್ತದೆ. ಈಗ ಮಾಡೋ ವಿಧಾನ ನೋಡೋಣ ಬರ್ರಿ. ಒಂದು ಬಾಳ್ನಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು, ಕೊತ್ತಂಬರಿ, ಹುಣಸೆ ಹಣ್ಣು ಎಲ್ಲ ಬೆಳ್ಳುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಕೈಯಾಡಿಸ್ಬೇಕ್ರಿ. ಸ್ವಲ್ಪ ಮೆಂತೆ ಅರಿಶಿನ ಹಾಕಿ ಮುರಿದಿಟ್ಕೊಂಡಿರೋಂಥ ಹಣ್ಣು ಮೆಣಸಿನ್ಕಾಯಿ ಹಾಕಿ ಚಲೋ ಕೈಯಾಡಿಸ್ಬೇಕ್ರಿ. ಅದೊಂದು ಸ್ವಲ್ಪ ನೀರು ಬಿಟ್ಕೋಬಾರ್ದು. ಬಿಟ್ಕೊಂಡ್ರೆ ಚಟ್ನಿ ಹಾಳಾಗ್ಬಿಡ್ತದ್ರಿ ಲಘು. ಈ ತಂಪಿಗಂತೂ ಇನ್ನೂ ಲಘು ಹಾಳಾಗ್ತದ್ರಿ. ಅದಕ್ಕೆ ಸ್ವಲ್ಪ ನೀರು ಹೋಯ್ತಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಸ್ವಲ್ಪ ಉಪ್ಪು ಹೆಚ್ಚಿಗೆ ಆದರೂ ಪರವಾಗಿಲ್ಲ ರೀ, ಚಟ್ನಿ ಸ್ವಲ್ಪ ಭಾಳ ದಿನ ತಡೀತದೆ. ಉಪ್ಪು ಹಾಕಿ ಒಂದೆರಡು ನಿಮಿಷ ಅದೇನದಲ್ರಿ ಕೈಯಾಡಿಸಿ ಮುಚ್ಚಿಡ್ಬೇಕ್ರಿ. ಮುಚ್ಚಿಟ್ಟ ಮೇಲೆ ಅದು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ನೀರು ಆ್ಯಡ್ ಮಾಡಬಾರ್ದು. ಇಲ್ಲಿ ನೀರು ಆ್ಯಡ್ ಮಾಡ್ದಂಗೆ ಚಟ್ನಿ ರುಬ್ಕೋಬೇಕು. ರುಬ್ಕೊಂಡಿದ್ದ ಚಟ್ನಿನ ಸಣ್ಣಗಾಗ್ಯದಿಲ್ಲ ಪಲ್ಸ್ ಮೋಡೊಳಗೆ ತಿರುಗಿಸಿ ಮಾಡ್ಕೋಬೇಕ್ರಿ. ಆಮೇಲೆ ಇದಕ್ಕೊಂದು ಸಣ್ಣದಾದ ಗಮ್ಮತ್ತಿನ ಒಗ್ಗರಣೆ ಕೊಡೋಣ್ರಿ. ಒಂದು ಸ್ಟೀಲಿನ ಬಾಳ್ನಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಚಟ್ನಿ ರುಬ್ಬಿರೋ ಇರ್ತೇವಲ್ರಿ, ಆ ಚಟ್ನಿ ಹಾಕಿ ಚಲೋ ಒಂದೆರಡು ನಿಮಿಷ ಅದನ್ನು ಕೈಯಾಡಿಸ್ಬೇಕು. ನಾವು ಕೈಯಾಡಿಸಿ ಎಷ್ಟು ದಿನ ಇಟ್ರೂ ಅದ್ರ ಮೇಲೆ ಏನೋ ಫಂಗಸ್ ಬರೋದಾಗಲಿ ಚಟ್ನಿ ಸ್ಮೆಲ್ ಬರೋದಾಗಲಿ ಆಗಂಗಿಲ್ಲ ರೀ. ಅದು ಆದಮೇಲೆ ಚಟ್ನಿ ಸ್ವಲ್ಪ ಒಂದೆರಡು ನಿಮಿಷದವರೆಗೂ ಕೈಯಾಡಿಸಿ ಒಂದು ಬೌಲ್ ಒಳಗೆ ತೆಗೆದಿಟ್ರೆ ನಮ್ಮ ಉತ್ತರ ಕರ್ನಾಟಕ ಖಾರ ಖಾರ ಚಟ್ನಿ ರೆಡಿ.